ಆಕೆನ ನೋಡಿದ್ಲೇ ಒಂದು ಕ್ಷಣ ಹೃದಯ ಬಡಿತ ವೇಗವಾಗಿ ಪಡ್ಕೊತಿದೆ ಅಂತ ಅನಿಸುತ್ತೆ ಕಲೆಕ್ಟರ್ ಸಾಹೇಬ್ರಿಗೆ. ಅಷ್ಟರಲ್ಲೇ ಆಕೆ ಕೂಡ ಬರ್ತಿರೋ ಪೃಥ್ವಿರಾಜ್ನ ನೋಡಿ ಆಕ್ವೇರಿಯಂ ಪಕ್ಕದಿಂದ ಎದುರಿಗೆ ಬಂದು ನಿಲ್ತಾಳೆ. ಉದ್ದನೆ ಪಿಂಕ್ ಟಾಪ್ನಲ್ಲಿ ಕೂದಲೆಲ್ಲ ಹಾಗೆ ಬಿಟ್ಟು ಸ್ವಲ್ಪ ಮುಂದಕ್ಕೆ ಹಾಕೊಂಡಿರೋದ್ರಿಂದ ದೊಡ್ಡ ಹುಡುಗಿಯಂತೆ ಕಾಣಿಸ್ತಿರ್ತಾಳೆ. ಸಾಹೇಬ್ರ ಎದೆಯಲ್ಲಿ ಗಂಟೆಗಳು ದೊಡ್ಡ ಮಟ್ಟದಲ್ಲಿ ಬಾರಿಸ್ತಾ, ಆಹಾ ನನ್ನ ಬೇಬಿ ಡಾಲ್, ನನ್ನ ಪ್ರೀತಿ ಹುಡುಗಿ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾರೆ. ಮಾವಯ್ಯ, ಮಾತಾಡೋದು ಮುಗೀತಾ ಅಂತ ಕೇಳ್ತಾ ಇದ್ರೆ, ಹಾಂ ಮುಗೀತಕ್ಕಿ ಅಂತಾನೆ ಪೃಥ್ವಿರಾಜ್. ಮತ್ತು ಈತ ಯಾರು ಅಂತ ಕಲೆಕ್ಟರ್ ಕಡೆ ನೋಡ್ತಾ ಇದ್ರೆ, ಅದೇನಕ್ಕಿ ಕಲೆಕ್ಟರ್ ಸಾಹೇಬ್ರನ್ನ ಗುರ್ತು ಹಿಡಿಲಿಲ್ವಾ ಅಂತಾನೆ ಪೃಥ್ವಿರಾಜ್. ಇಲ್ಲ ಅನ್ನುವಂತೆ ಅಕ್ಷರ ತಲೆಯಾಡಿಸ್ತಾಳೆ, ಗೊತ್ತಿಲ್ಲ ಅಂತ. ಒಂದೇ ಬಾರಿಗೆ ಗಾಳಿ ಹೋದಂತಾಗುತ್ತೆ ಕಲೆಕ್ಟರ್ ಸಾಹೇಬ್ರಿಗೆ. ಪಾಪ. ಕಲೆಕ್ಟರ್ ಸಾಹೇಬ್ರ ಮುಖವನ್ನು ಗಮನಿಸಿ, ಅದೇ ಅಕ್ಕಿ ಜಾತ್ರೆ ಸಮಯದಲ್ಲಿ ಬಂದಿದ್ದ ಕಲೆಕ್ಟರ್ ಸಾಹೇಬ್ರು ಇವರೇ ಕಣೆ, ಮರ್ತು ಹೋಯ್ತಾ ಅಂತಾರೆ ಪೃಥ್ವಿ. ಹಾಂ ನೆನಪಾಯಿತು ಮಾವಯ್ಯ, ಕ್ಷಮಿಸ್ರಿ ಸಾಹೇಬ್ರೆ ಅಂತ ಸಂಕೋಚದಿಂದ ಹೇಳ್ತಾಳೆ. ಪರವಾಗಿಲ್ಲ, ಈಗಲಾದರೂ ನೆನಪಾಯ್ತಲ್ಲ, ಸಂತೋಷ ಅಂತ ಅಂದ್ಕೊಂಡು ಇಟ್ಸ್ ಅಕ್ಷರ ಅಂತ ಮೆಲ್ಲಗೆ ಅಂತಾರೆ. ಹೌದು ಮಾವಯ್ಯ, ಆ ದಿನ ಕೂಡ ಸಾಹೇಬ್ರ ಹೆಸರು ಹೇಳಿಲ್ವಲ್ಲ ಅಂತ ಮತ್ತೆ ನಿರಾಸೆಯನ್ನು ಮೂಡಿಸ್ತಾಳೆ. ಅಯ್ಯೋ ದೇವ್ರೇ, ಈ ಹುಡುಗಿಗೆ ನಾನು ನಿಜಕ್ಕೂ ನೆನಪೇ ಇಲ್ವಲ್ಲ ಅಂತ ಕಲೆಕ್ಟರ್ ಮನಸ್ಸಿನಲ್ಲಿಯೇ ಅಂದ್ಕೊಂಡ್ರೆ, ಇಲ್ಲ ಕೀ ಸಾಹೇಬ್ರ ಹೆಸರು ಹೇಳಿದ್ದೆ, ನಿನಗೆ ನೆನಪಿಲ್ಲ ಅನಿಸುತ್ತೆ, ಸಾಹೇಬ್ರ ಹೆಸರು ಅಂತ ಹೇಳೋದಕ್ಕೆ ಹೋಗ್ತಾನೆ ಪೃಥ್ವಿರಾಜ್. ನಿಲ್ಲಿಸಿ ಪೃಥ್ವಿರಾಜ್ ಅವರೇ, ನನ್ನನ್ನು ನಾನೇ ಪರಿಚಯ ಮಾಡ್ಕೊಳ್ತೀನಿ ಅಂತ ಅಕ್ಷರ, ನನ್ನ ಹೆಸರು ನಂದನ್ ಅಂತ ಶೇಕ್ ಹ್ಯಾಂಡನ್ನು ಕೊಡ್ತಾನೆ. ಅಕ್ಕಿ ಪೃಥ್ವಿರಾಜ್ ಕಡೆ ನೋಡ್ತಾಳೆ. ಪೃಥ್ವಿರಾಜ್ ಕಣ್ಣುಗಳನ್ನ ಮಿಟುಕಿಸ್ತಾನೆ. ಅವನು ಸಿಗ್ನಲ್ ಕೊಟ್ಟಾದ್ಮೇಲೆ ಒಳ್ಳೆ ಹೆಸರು ಸಾಹೇಬ್ರೆ ಅಂತ ಅಕ್ಷರ ಕೂಡ ಶೇಕ್ ಹ್ಯಾಂಡನ್ನು ಕೊಡ್ತಾಳೆ. ಆಕೆ ಕೈ ಮುಡ್ತಿದ್ದಂತೆ ಮೈಯಲ್ಲಿ ವಿದ್ಯುತ್ ಪ್ರವಹಿಸಿದ ಹಾಗನ್ನಿಸಿ ಕಣ್ಗಳಲ್ಲಿ ಸಣ್ಣ ಮಿಂಚು ಹೊಳೆಯುತ್ತೆ. ಆದರೆ ಅದನ್ನು ಮನೆ ಮಾಚ್ಕೊಳ್ತಾ ಆಕೆ ಕೈ ಹಿಡಿದು ಥ್ಯಾಂಕ್ ಯು ಅಕ್ಷರ ಅಂತ ಕೈಯನ್ನು ಅಲ್ಲಾಡಿಸ್ತಾನೆ. ಅಕ್ಕಿ ಅದನ್ನು ಸಹಜವಾಗಿ ನೋಡಿ ಕೈಯನ್ನು ಹಿಂದೆ ತೆಗೆದುಕೊಂಡು ಒಂದು ಚಿಕ್ಕ ನಗೆಯನ್ನು ಬೀರ್ತಾಳೆ. ಸರಿ ಅಕ್ಕಿ, ತುಂಬ ಸಮಯ ಆಯಿತು, ಬಾ ಊಟ ಮಾಡಿಬಿಡೋಣ ಅಂತ ಅಕ್ಕಿ ಭುಜದ ಮೇಲೆ ಕೈ ಹಾಕಿ ಕರ್ಕೊಂಡು ಬರ್ತಿದ್ರೆ, ಸಿಕ್ಕಾಪಟ್ಟೆ ಹತ್ರಕ್ಕೆ ಬಂದುಬಿಟ್ಟಿದ್ದವಳು ದೂರ ಕೊಟ್ಟೋದಾಗೆ ಅನಿಸಿ ಸ್ವಲ್ಪ ನಿರಾಸೆ ಆಗುತ್ತೆ. ಡಿಸಪಾಯಿಂಟ್ ಆಗ್ತಾರೆ ಕಲೆಕ್ಟರ್ ಸಾಹೇಬ್ರಿಗೆ. ಎಲ್ಲರೂ ಹೊರಗೆ ಬರ್ತಿದ್ದಂತೆ ಪೃಥ್ವಿರಾಜ್ನ ಕಡೆಗೆ ನೋಡಿ, ನಿಮಗೆ ಬೇಜಾರು ಇಲ್ದಿದ್ರೆ ನನ್ನ ಕಾರಲ್ಲಿ ಹೋಗೋಣವೇ ಪೃಥ್ವಿರಾಜ್ ಅವರೇ ಅಂತ ಕೇಳ್ತಾರೆ ಕಲೆಕ್ಟರ್ ಸಾಹೇಬರು. ಸರಿ ಅಂತ ನಾಲ್ವರು ಸೇರಿ ಕಲೆಕ್ಟರ್ ಕಾರ್ನಲ್ಲಿ ಕೂತ್ಕೊಳ್ತಾರೆ. ಡ್ರೈವರ್ ಪಕ್ಕದಲ್ಲಿ ಸೂರ್ಯ ಕೂತ್ಕೊಂಡ್ರೆ ಹಿಂದೆ ಕಲೆಕ್ಟರ್ ಸಾಹೇಬರು ಹಾಗೂ ಹಕ್ಕಿಯ ಮಧ್ಯದಲ್ಲಿ ಪೃಥ್ವಿರಾಜ್ ಕೂತ್ಕೊಳ್ತಾನೆ. 1 ಕಿಲೋಮೀಟರ್ ದೂರದಲ್ಲಿರುವಂತಹ ವೆಜ್ ರೆಸ್ಟೋರೆಂಟ್ಗೆ ಹೋಗ್ತಾರೆ. ಊಟ ಆರ್ಡರ್ ಮಾಡಿ, ಇನ್ನುಳಿದ ವಿಷಯಗಳೇನು ಪೃಥ್ವಿರಾಜ್ ಅವರೇ? ನಿಮ್ಮ ಕಾಲುವೆಗೆ ನೀರು ಬರ್ತಿದೆಯಾ, ಬೆಳೆ ಹಾಕಿದ್ದೀರಾ ಅಂತ ಸಹಜವಾಗಿ ಕೇಳ್ತಿದ್ರೆ, ಹಾಂ ಕಾಲುವೆಗೆ ನೀರು ಬರ್ತಿದೆ ಕಲೆಕ್ಟರ್ ಸಾಹೇಬ್ರೆ, ನಾಟಿ ಕೂಡ ಮಾಡಿದ್ದಾರೆ, ಸದ್ಯಕ್ಕೆ ತುಂಬ ಚೆನ್ನಾಗಿದೆ. ಒಳ್ಳೆಯದು. ಹೌದು, ಅಕ್ಷರಾನ ಎಲ್ಲಿ ಕರ್ಕೊಂಡು ಬಂದಿದ್ದೀರಿ, ಇಲ್ಲಿಗೆ ಟೌನ್ಗೆ ಅಂತ ಕುತೂಹಲದಿಂದ ಕೇಳ್ತಾರೆ. ಅದು ಅಕ್ಕಿಯನ್ನು ಇಲ್ಲೇ ಕಾಲೇಜ್ನಲ್ಲಿ ಸೇರಿಸೋದಕ್ಕೆ ಕರ್ಕೊಂಡು ಬಂದಿದ್ದೀನಿ ಸಾಹೇಬ್ರೆ ಅಂತಾರೆ. ಆ ಮಾತು ಕೇಳಿ ಕಲೆಕ್ಟರ್ ಸಾಹೇಬ್ರ ಗಂಟ್ಲಲ್ಲಿ ಅಮೃತ ಸುರಿದಂತ ಅನಿಸೋಷ್ಟು ಖುಷಿಯಾಗಿ ಹೊರಗೆ ಮಾತ್ರ, ಹೌದಾ ಯಾವ ಕಾಲೇಜು ಅಂತ ಕೇಳ್ತಾರೆ. ಸಿದ್ಧಾರ್ಥ್ ವಿಶ್ವವಿದ್ಯಾಲಯ. ಓ ಆ ಕಾಲೇಜಾ, ಒಳ್ಳೆ ಕಾಲೇಜದು,
ಸ್ವಲ್ಪ ಸ್ಟ್ರಿಕ್ಟು, ಸ್ಟಡಿ ಚೆನ್ನಾಗಿರುತ್ತೆ ಅಲ್ಲಿ. ಅದಕ್ಕೋಸ್ಕರನೇ ಅಕ್ಕಿನ ಸೇರಿಸೋಣ ಅಂತ ಇಷ್ಟು ದೂರ ಕರ್ಕೊಂಡು ಬಂದೆ ಕಲೆಕ್ಟರ್ ಸಾಹೇಬ್ರೆ. ಇವರ ಮಧ್ಯದಲ್ಲಿ ಸಿಕ್ಕಿಬಿದ್ದ ಅಕ್ಕಿ ಮಾತ್ರ ಬೇಸರದಿಂದ ನೋಡ್ತಾ ಇರ್ತಾಳೆ. ಸೂರ್ಯ ಸಣ್ಣದಾಗಿ ನಗ್ತಿದ್ರೆ, ಏನು ACP ಅವರೇ, ಯಾಕೆ ನಗ್ತಿದ್ದೀರಿ ನೀವು ಅಂತ ಅಯೋಮಯವಾಗಿ ನೋಡಿ ಕೇಳ್ತಾರೆ. ಅದೇನಿಲ್ಲ ಸಾಹೇಬ್ರೆ, ಏನೋ ನೆನಪಿಗೆ ಬಂತಷ್ಟೆ. ಹಾಗೆ ನೀವು ಮಾತಾಡ್ತಿದ್ರೆ ಅಕ್ಷರಾಗೆ ಬೋರ್ ಹೊಡಿತಿರುವಂತಿದೆ ಅಂತ ಅಕ್ಕಿ ಕಡೆ ನೋಡ್ತಾನೆ ಸೂರ್ಯ. ಕಲೆಕ್ಟರ್ ಕೂಡ ಅಕ್ಕಿ ಕಡೆ ನೋಡ್ತಿದ್ರೆ ಒಂದು ನಗು ನಕ್ಕು, ಅದೇನಿಲ್ಲ ಸಾಹೇಬ್ರೆ ಅಂತ ಹೇಳ್ತಾಳೆ ಅಕ್ಷರ. ಅಷ್ಟರಲ್ಲಿ ಊಟ ಬರುತ್ತೆ. ತಿನ್ನುತ್ತಾ ಮಧ್ಯೆ ಮಧ್ಯೆ ಸಹಜವಾಗಿ ಮಾತಾಡ್ತಾ ಇರ್ತಾರೆ. ಸಾಹೇಬ್ರೆ ಅಂತ ಕರೀತಿದ್ರೆ ಆ ಕರೆಯಿಂದ ಅಕ್ಕಿ ದೂರ ಆಗ್ತಿರೋ ಹಾಗನ್ಸಿ, ಪೃಥ್ವಿರಾಜ್ ಅವರೇ ಪ್ಲೀಸ್ ನನ್ನನ್ನು ನೀವು ಹಾಗೆ ಕರಿಬೇಡಿ. ನಿಮ್ಮನ್ನು ಸ್ನೇಹಿತ ಅಂತ ಅಂದ್ಕೊಳ್ತಿದ್ದೀನಿ ನಾನು. ಹಾಗಾಗಿ ನೀವು ನನ್ನನ್ನು ನಂದನ್ ಅಥವಾ ನಂದು ಅಂತ ಕರಿಬಹುದು ತಾನೇ ಅಂತ ಅಂತಾನೆ. ಆ ಮಾತಿಗೆ ಸೂರ್ಯ ಕೂಡ ಆಶ್ಚರ್ಯಚಕಿತನಾಗ್ತಿದ್ರೆ, ಪೃಥ್ವಿರಾಜ್ ಮಾತ್ರ ಕಲೆಕ್ಟರ್ ಒಳ್ಳೆಯವನು ಅಂದ್ಕೊಂಡು ಓಕೆ ನಂದನ್ ಅಂತ ಕರೀತಾನೆ. ಈಗ ಚೆನ್ನಾಗಿದೆ. ಹಾಗಾದರೆ ನೀವು ಕೂಡ ನನ್ನನ್ನು ಪೃಥ್ವಿರಾಜ್ ಅವರೇ ಅಂತ ಕರಿಬೇಡಿ, ನಂದನ್ ಪೃಥ್ವಿರಾಜ್ ಅಂತ ಕರೀರಿ ಸಾಕು. ಹಾಂ ಸರಿ ಪೃಥ್ವಿರಾಜ್ ಅಂತ ನಕ್ಕು. ಓ ACP ಅವರೇ, ನೀವು ಕೂಡ ನನಗೆ ಸ್ನೇಹಿತ ಥರವೇ ಅನ್ನಿಸ್ತಿದ್ದೀರಿ. ಹಾಗಾಗಿ ನಿಮಗೂ ತೊಂದರೆ ಇಲ್ದಿದ್ರೆ ನೀವು ಕೂಡ ನಂದನ್ ಅಂತಾನೆ ಕರಿಬಹುದು ಅಂತ ಅಂತಾನೆ. ಹಬ್ಬಾ, ನಾನು ಕೂಡ ಏನು 1-2 ಬಾರಿ ಒಟ್ಟಿಗೆ ಮಾತಾಡಿಬಿಟ್ರೆ ನನ್ನನ್ನು ಕೂಡ ಹೆಸರಿಡಿದು ಕರೆಯೋದಕ್ಕೆ ಹೇಳ್ತಾನೋ ಏನೋ ಅಂತ ಅಂದ್ಕೊಂಡು ಮುಖ ತಿರುಗಿಸ್ಕೊಂಡ್ಬಿಡ್ತಾಳೆ ಅಕ್ಷರ. ಓಕೆ ನಂದನ್ ಅಂತ ಸೂರ್ಯ ಕೂಡ ಸ್ನೇಹಿತಂತರ ಬೆರೆತ್ಕೊಂಡು ಬಿಡ್ತಾರೆ. ಅಮ್ಮಯ್ಯ, ಹೀಗಾದರೂ ಮಾಡಿ ಇವರಿಬ್ಬರನ್ನ ಸ್ನೇಹಿತರನ್ನಾಗಿ ಮಾಡಿಕೊಂಡೆ. ಎಲೆ ಅಕ್ಕಿ, ನೀನು ಬೇಗ ದೊಡ್ಡೋಳಾಗಮ್ಮ, ಇಲ್ದಿದ್ರೆ ಮದುವೆ ಮಾತುಕತೆಗೆ ಬಂದಾಗ ನಿಮ್ಮ ಮನೆಯವರು ವಯಸ್ಸಿನ ವ್ಯತ್ಯಾಸ ಇದೆ ಅಂತ ತಿರಸ್ಕರಿಸ್ತಾರೋ ಏನೋ ಅಂತ ಭಯ ಆಗ್ತಿದೆ ಅಂತ ಅಂದ್ಕೊಂಡು ಬಾಯಿಗೆ ವಿಶ್ರಾಂತಿ ಕೊಟ್ಟು ಸೈಲೆಂಟಾಗಿ ಊಟ ತಿಂತಿರೋ ಅಕ್ಕಿಯನ್ನು ಕಣ್ಣರಳಿಸಿ ನೋಡ್ತಾನೆ ನಂದನ್. ಊಟ ಮುಗಿತಿದ್ದಂತೆ ಮತ್ತೆ ವಾಪಸ್ ಕಲೆಕ್ಟರ್ ಕಚೇರಿಗೆ ಬಂದು ಕಾರ್ನಿಂದ ಇಳಿದು ಓಕೆ ನಂದನ್ ಬರ್ತೀವಿ ಅಂತ ಹೇಳ್ತಾನೆ ಪೃಥ್ವಿರಾಜ್. ನೀವು ಬಂದ ಕೆಲಸ ಮುಗೀತಾ? ಅಂದರೆ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಸೂರ್ಯ ಪೃಥ್ವಿರಾಜ್ ಕಡೆ ನೋಡ್ತಾನೆ. ಬೇರೆ ಏನೋ ಕೆಲಸ ಇದೆ ಅಂದ್ಕೊಂಡು, ಹೌದು ಇನ್ನೂ ಕೆಲವು ಕೆಲಸಗಳು ಬಾಕಿ ಇವೆ ನಂದನ್, ಒಟ್ಟಿಗೆ ಸೇರಿ ಆಮೇಲೆ ಹೋಗ್ತೀವಿ ಅಂತಂದಾನೆ ಪೃಥ್ವಿರಾಜ್. ಹಾಗಾದರೆ ಅಕ್ಷರಾನ ಯಾಕೆ ನಿಮ್ಮ ಜೊತೆ ತಿರುಗಿಸ್ತಿದ್ದೀರಿ? ಆಗಲೇ ವಾತಾವರಣ ಕೂಡ ತುಂಬ ಬಿಸಿಯಾಗಿದೆ. ಸೂರ್ಯನಿಗೂ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಇರೋದ್ರಿಂದ ಈ ಉಪಾಯ ಚೆನ್ನಾಗಿದೆ ಅಂದ್ಕೊಂಡು ಪೃಥ್ವಿರಾಜ್ ಬಾಯಿ ತೆರೆಯೋದಕ್ಕಿಂತ ಮುಂಚೆಯೇ ಸರಿ ನಂದನ್, ಅಕ್ಕಿಯನ್ನು ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿ, ಆದರೆ ಜಾಗ್ರತೆ ಅಂತ ಹೇಳ್ತಾನೆ. ಸೂರ್ಯ ಹಾಗಂತಿದ್ದಂತೆ ಪೃಥ್ವಿರಾಜನ್ನು ಏನು ಮಾತಾಡೋದಕ್ಕಾಗದೆ ಅಕ್ಕಿ ಇರ್ತೀಯಾ ಅಂತ ಕೇಳ್ತಾನೆ. ಅಯ್ಯೋ ಒಪ್ಕೋ ಬಂಗಾರ ತಾಯಿ ಅಂತ ನಂದು ಕೂಡ ಮನಸ್ಸಿನಲ್ಲೇ ಒದ್ದಾಡ್ತಿರ್ತಾನೆ ಪಾಪ. ಇರ್ತೀನಿ ಅನ್ನುವಂತೆ ತಲೆ ಆಡಿಸ್ತಾಳಕ್ಕಿ. ನಂದು ಅಮ್ಮಯ್ಯ ಅಂದ್ಕೊಳ್ತಾ, ಸರಿ ಹೊರಗೆ ಮಾತ್ರ ಬರಬೇಡ ಕಣೆ ಅಂತ ಹೇಳಿ ಜಾಗ್ರತೆ ನಂದನ್ ಅಂತ ಕಲೆಕ್ಟರ್ ಸಾಹೇಬ್ರಿಗೂ ಹೇಳಿ ಸೂರ್ಯ ಕಾರ್ ಸ್ಟಾರ್ಟ್ ಮಾಡ್ತಿದ್ದಂತೆ ಪೃಥ್ವಿರಾಜ್ ಕೂತು ಹೊರಟು ಹೋಗ್ತಾನೆ. ಸರಿ ಅಂತ ಹೇಳಿ ಸೂರ್ಯ ಮತ್ತು ಪೃಥ್ವಿರಾಜ್ ಅಲ್ಲಿಂದ ಹೊರಟು ಹೋಗ್ತಿದ್ದಂತೆ ನಂದು ಅಕ್ಕಿಯನ್ನು ಗಮನಿಸ್ತಾ ಅಕ್ಷರ ಬಾ ಅಂತ ಕರೀತಾನೆ. ಅಕ್ಕಿ ಕೂಡ ತಲೆ ಆಡಿಸಿ ನಂದನ ಪಕ್ಕದಲ್ಲಿ ಹೆಜ್ಜೆ ಹಾಕ್ತಾ ಒಳಗೆ ಬರ್ತಾಳೆ. ಪಕ್ಕದಲ್ಲಿ ನಡ್ಕೊಂಡು ಬರ್ತಿರೋ ಅಕ್ಕಿ ತನ್ನ ಎದೆ ಮಟ್ಟಕ್ಕೆ ಬರ್ತಿರೋದ್ರಿಂದ ಈ 2 ವರ್ಷಗಳಲ್ಲಿ ಭುಜದವರೆಗೆ ಬರ್ತಾಳೋ ಏನೋ. ಹಾಗಾದರೆ ನಮ್ಮ ಜೋಡಿ ಖಂಡಿತ ಚೆನ್ನಾಗಿರುತ್ತೆ
ಅಂತ ತನಗೆ ತಾನೇ ಊಹಿಸ್ಕೊಳ್ತಾ ಅಕ್ಕಿಯನ್ನು ನೇರವಾಗಿ ತನ್ನ ಕ್ಯಾಬಿನ್ಗೆ ಕರ್ಕೊಂಡು ಹೋಗಿ ಕೂತ್ಕೋ ಅಕ್ಷರ ಅಂತ ಸೋಫಾವನ್ನು ತೋರಿಸಿ ತಾನು ಹೋಗಿ ಕುರ್ಚಿಯಲ್ಲಿ ಕೂತ್ಕೊಳ್ತಾನೆ. ನಂದು ಫೈಲ್ಸ್ಗಳನ್ನ ತೆರೀತಿರುವಂತೆ ನಟಿಸ್ತಾ ಅಕ್ಕಿಯನ್ನು ಕಣ್ಣರಳಿಸಿ ನೋಡ್ತಿದ್ರೆ ಅಕ್ಕಿ ಅತ್ತಿತ್ತ ನೋಡ್ತಾ ಇರ್ತಾಳೆ. ಆಕೆಗೆ ಬೋರ್ ಹೊಡಿತಾ ಇದೆ ಅಂತ ಅವನಿಗೆ ಅರ್ಥ ಆಗಿ, ಅಕ್ಷರ ಬೋರ್ ಹೊಡಿತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅಕ್ಕಿ ಹೌದು ಅನ್ನುವಂತೆ ತಲೆ ಆಡಿಸ್ತಿದ್ರೆ, ಒಂದು ನಿಮಿಷ ಅಂತ ತನ್ನ ಹತ್ರ ಇದ್ದಂಥ ಫೋನನ್ನು ತೆಗೆದು ತಗೋ ಅಂತ ಟೇಬಲ್ ಮೇಲೆ ಇಡ್ತಾನೆ ನಂದನ್. ಅಕ್ಕಿ ಫೋನ್ ಕಡೆ ನೋಡಿ, ಪರವಾಗಿಲ್ಲ ಅಣ್ಣಯ್ಯ ಅಂತಾಳೆ ಸಂಕೋಚದಿಂದ. ಅಣ್ಣಯ್ಯ ಅಂತ ಅಂತಿದ್ದಂತೆ ನಂದು ಎದೆ ಒಂದೇ ಬಾರಿಗೆ ನುಚ್ಚು ನೂರಾಗ್ಬಿಡುತ್ತೆ. ಕಷ್ಟಪಟ್ಟು ಅಣ್ಣಯ್ಯ ಅಂತ ಅಂತೀಯಾ? ನಾನು ಅಣ್ಣಯ್ಯ ಅಂತ ಕರೆಯೋದಕ್ಕೆ ನಿನಗೆ ಹೇಳಿದ್ದೀನಾ? ನೀನು ಕರೆಯೋದಿದ್ರೆ ನಂದನ್ ಅಂತ ಕರಿ, ಇಲ್ದಿದ್ರೆ ಸಾಹೇಬ್ರೆ ಅಂತ ಕರಿ. ಅಷ್ಟಕ್ಕೆ ಅಣ್ಣಯ್ಯ ಅಂದರೆ ನನಗೆ ಕೋಪ ಬಂದ್ಬಿಡುತ್ತೆ ಅಂತ ಸ್ವಲ್ಪ ಗಂಭೀರವಾಗಿ ಹೇಳ್ತಾನೆ. ಕಲೆಕ್ಟರ್ ಸಾಹೇಬ್ರು ಪಾಪ ತುಂಬಾ ನೊಂದ್ಕೊಂಡು, ಅವನಿಗೆ ತುಂಬ ಫೀಲ್ ಆಗಿತ್ತು ಅವಳ ಅಣ್ಣಯ್ಯ ಅಂತ ಕರೆದಿದ್ದಕ್ಕೆ. ಅವನ ಮಾತಿಗೆ ಅಕ್ಕಿ ಭಯ ಪಟ್ಕೊಂಡ್ಬಿಟ್ಟು ಅಯೋಮಯವಾಗಿ ಸರಿ ಅನ್ನುವಂತ ತಲೆ ಆಡಿಸಿ, ಇವನೇನು ಹೀಗೆ ಮಾತಾಡ್ತಿದ್ದಾನೆ ಈ ಕಲೆಕ್ಟರು? ಸೂರ್ಯ ಅಣ್ಣಯ್ಯ ಕೂಡ ಮಾವೇನು ಸ್ನೇಹಿತ ತಾನೇ, ಆದರೆ ಆ ಅಣ್ಣಯ್ಯ ಚೆನ್ನಾಗಿ ತಮಾಷೆ ಮಾತಾಡಿದ್ರು, ಮತ್ತು ಇವನೇನು ಸೀರಿಯಸ್ ಆಗ್ತಿದ್ದಾನೆ ಅಂದ್ಕೊಂಡು ಹಾಗೆಯೇ ನೋಡ್ತಾ ಇರ್ತಾಳೆ. ನಂದು ಸ್ವಲ್ಪ ಶಾಂತವಾಗ್ತಾ, ಸಾರಿ ಅಕ್ಷರ, ಅದು ನನಗೆ ಅಣ್ಣಯ್ಯ ಅಂದರೆ ನನ್ನ ತಂಗಿ ಮಾತ್ರ ಕರಿಬೇಕು, ಹಾಗೆ ಬೇರೆ ಯಾರು ಕರೆದ್ರು ನನಗೆ ಇಷ್ಟ ಆಗಲ್ಲ, ಅದಕ್ಕೆ ಹಾಗಂದ್ಬಿಟ್ಟೆ ಅಂತ ಅಂತಾನೆ. ಆಗ ಅಕ್ಕಿಗೆ ಅರ್ಥ ಆಗಿ, ನನಗೆ ಅರ್ಥ ಆಯ್ತು ಸಾಹೇಬ್ರೆ, ನಾನು ಕೂಡ ನಿಮ್ಮಂತೆಯೇ, ನನಗೆ ಮಾವಯ್ಯ ಅಂದರೆ ನಮ್ಮ ಮಾವಯ್ಯನೇ, ಇನ್ನು ಬೇರೆ ಯಾರನ್ನು ಹಾಗೆ ಕರೆಯೋದು ನನಗೆ ಇಷ್ಟನೇ ಆಗೋದೇ ಇಲ್ಲ. ಹೌದು ತಾನೇ? ಹಾಗಾದರೆ ನಾಳೆ ಮದುವೆ ಆದಮೇಲೆಯೂ ಕೂಡ ನಿಮ್ಮ ಮಾವನವ್ರನ್ನ ಕರೆಯೋದಿಲ್ವೇ? ಸಾಧ್ಯವೇ ಇಲ್ಲ. ಇನ್ನು ಈಗ ತಾನೇ ಏನು ಮದುವೆ ನನ್ನ ಮುಖಕ್ಕೆ? ಎಷ್ಟಿಲ್ಲ ಅಂದರೂ ಇನ್ನು 10 ವರ್ಷ ಕಾಯಬೇಕು ಅಷ್ಟೇ. ಅಮ್ಮೋ, 10 ವರ್ಷನಾ? ಅಂದರೆ ಅಷ್ಟೊತ್ತಿಗೆ ನನಗೆ 36 ವರ್ಷಗಳಾಗುತ್ತೋ ಏನೋ ಅಂತ ಕಣ್ಣುಗಳು ದೊಡ್ಡದು ಮಾಡ್ತಾನೆ ನಂದು. ಏನಾಯಿತು ಸಾಹೇಬ್ರೆ, ಏನು ಮಾತಾಡ್ತಿಲ್ಲ ನೀವು ಅಂತ ಕೇಳ್ತಾಳೆ. ಏನಿಲ್ಲ ಅಕ್ಷರ, ತಗೋ ಇದು ಈ ಫೋನ್ ತಗೋ. ಎಷ್ಟು ಹೊತ್ತು ಈ ಕಲೆಕ್ಟರ್ ಮುಖ ನೋಡಬೇಕು ಅಂತ ಅಂದ್ಕೊಂಡು ಸರಿ ಅಂತ ಎದ್ದು ಹೋಗಿ ಟೇಬಲ್ ಮೇಲಿದ್ದ ಫೋನನ್ನು ತೆಗೆದುಕೊಂಡು ಥ್ಯಾಂಕ್ ಯು ಸಾಹೇಬ್ರೆ ಅಂತ ಅಂತಾಳೆ. ಇಟ್ಸ್ ಓಕೆ ಅಂತ ಸಣ್ಣ ನಗುವೊಂದಿಗೆ ಹೇಳ್ತಿದ್ದಂತೆ ಅಕ್ಕಿ ಕೂಡ ಒಂದು ಸಣ್ಣ ನಗು ಬೀರಿ ಲಾಕಿಲ್ಲದ ಫೋನನ್ನು ತೆಗೆದುಕೊಂಡು ಬಂದು ಮತ್ತೆ ಸೋಫಾ ಹತ್ತಿರಕ್ಕೆ ಹೋಗ್ಬಿಡ್ತಾಳೆ. ಹಾಗೆ ಹಿಂದೆ ತಿರುಗ್ತಿದ್ದಂತೆ ಬಿಟ್ಕೊಂಡಿರೋ ಕೂದಲು ಸೊಂಟ ದಾಟಿ ಕೆಳಗಿರೋದು ನೋಡಿ ಸ್ವಯಂ ಚಾಲಿತವಾಗಿ ಒಡೆದ ಎದೆಯನ್ನು ಮತ್ತೆ ಜೋಡಿಸ್ಕೊಂಡು ಸಣ್ಣಗೆ ಎದೆ ಮೇಲೆ ಕೈಯಾಡಿಸ್ತಾ ಆಕೆ ಬೆನ್ನನ್ನು ನೋಡ್ತಾ ಇರ್ತಾನೆ ನಂದನ್. ಆಕೆ ಸೋಫಾದಲ್ಲೇ ಕೂತ್ಕೊಂಡು ಫೋನನ್ನು ಆನ್ ಮಾಡ್ತಾ ಇದ್ದಂತೆ ಸ್ಕ್ರೀನ್ ಮೇಲೆ ಪಂಚೆಯನ್ನು ನೀಟಾಗುಟ್ಟು ಮುದ್ದಾಗಿರೋ ನಂದನ್ ಫೋಟೋವನ್ನು ನೋಡಿ ಸಣ್ಣದಾಗಿ ನಗ್ತಾ ಲಾಕನ್ನು ತೆರೀತಾಳೆ. ಅಲ್ಲಿ ಯಾರೋ ಹುಡುಗಿ ಬ್ಯಾಕ್ ಮಾತ್ರ ಕಾಣಿಸ್ತಾ ಇದೆ. ಅಕ್ಕಿ ಕಣ್ಣುಗಳನ್ನ ಚಿಕ್ಕದಾಗಿ ಮಾಡಿ ಆಕೆಯನ್ನು ಪರೀಕ್ಷಿಸ್ತಾ ಕೂತಿದ್ರೆ ಅಕ್ಕಿ ಏನು ನೋಡ್ತಿದ್ದಾಳೆ ಅಂತ ಅರ್ಥ ಆಗ್ಬಿಟ್ಟು ಅವಳು ಗುರುತು ಹಿಡಿಲಿಲ್ಲ ಅನ್ನೋ ಆತ್ಮವಿಶ್ವಾಸದಿಂದ ಧೈರ್ಯವಾಗಿ ಆಕೆಯನ್ನೇ ನೋಡ್ತಾ ಇರ್ತಾನೆ ನಂದು. ಹಸಿರು ಮತ್ತು ಕಡುಗೆಂಪು ಬಣ್ಣದ ಲಂಗಾದಾವಣಿಯಲ್ಲಿ ಜಡೆ ಗಂಡೆ ಹಾಕ್ಕೊಂಡು ತಲೆಯಲ್ಲಿ 4 ಮೊಳ ಮಲ್ಲಿಗೆ ಹೂ ಮುಡಿಸಿ
ಹಿಂದೆ ಪಿನ್ಗಳು ಹಾಕಿ ಕಾಣಿಸ್ತಿದ್ರೆ ಸೇಮ್ ಆ ಬಣ್ಣದ ಲಂಗಾದವನಿ ತನಗೂ ಇರೋದರಿಂದ ಒಂದು ಕ್ಷಣ ಆಕೆಗೆ ಆಶ್ಚರ್ಯ ಆದರೂ ಕೂಡ ತಂದೆ ಚಿಕ್ಕಂದಿನಿಂದ ಮೂವರಿಗೂ ಒಂದೇ ಥರದ ಉಡುಪು ತರ್ತಿದ್ದದ್ದು ನೆನಪಿಗೆ ಬರುತ್ತೆ. ಹೌದು, ಈ ಉಡುಪು ನನ್ನ ಹತ್ರ ಮಾತ್ರ ಅಲ್ಲ, ಬಹಳ ಜನರ ಹತ್ರ ನೋಡಿದ್ದೀನಿ, ಹಾಗೆ ಈ ಹುಡುಗಿಯು ಕೊಂಡ್ಕೊಂಡಿರಬಹುದು. ಆದರೆ ಈ ಬೆನ್ನು ನೋಡ್ತಿದ್ರೆ ನಾನು ಕೂಡ ಹಿಂದಿನಿಂದ ಫೋಟೋ ತೆಗೆಸ್ಕೊಂಡ್ರೆ ಹೀಗೇ ಇರ್ತೀನೇನೋ. ಆದರೆ ಯಾರೀ ಹುಡುಗಿ? ಆಗಲೇ ತಂಗಿ ಅಂತ ಹೇಳಿದ್ನಲ್ಲ, ಒಂದು ವೇಳೆ ಆಕೆನೇ ಇರ್ಬೋದೋ ಏನೋ. ಅನುಮಾನ ಯಾಕೆ, ಕೇಳಿದ್ರೆ ಹಾಗೆ ಹೋಯ್ತು ಅಂದ್ಕೊಂಡು ಮೆಲ್ಲಗೆ ತಲೆಯನ್ನು ಎತ್ತಾಳೆ. ಅಲ್ಲಿವರೆಗೂ ಆಕೆಯನ್ನೇ ನೋಡ್ತಿದ್ದಂದು ಅಕ್ಕಿ ತಲೆ ಎತ್ತುತ್ತಿದ್ದಂತೆ ನೋಟವನ್ನು ಫೈಲ್ ಕಡೆ ತಿರುಗಿಸ್ತಾನೆ. ಏನು ಅಕ್ಷರ ಅಂತ ಸಹಜವಾಗಿ ನೋಡ್ತಾನೆ ಆಕೆ ಕಡೆ. ಈ ಹುಡುಗಿ ಇದರಲ್ಲಿರೋದು ಯಾರು? ನಿಮ್ಮ ತಂಗಿಯಾ ಅಂತ ಕೇಳ್ತಿದ್ದಂತೆ, ಯಪ್ಪ, ಈಕೆ ಬಾಯಿಗೆ ತಂಗಿ ಅನ್ನೋ ಪದ ಬಿಟ್ಟು ಬೇರೆ ಬರೋದಿಲ್ವಾ ಅಂತ ಬೇಸರದಿಂದ ಅಂದ್ಕೊಂಡು, ಇಲ್ಲ ಅಕ್ಷರ, ಈಕೆ ನನ್ನ ಮೈದಿನಿ ಅಂತ ಅಂತಾನೆ. ಓ, ನಾದ್ನ್ಯಾ ಅಂದ್ಕೊಂಡು ಮತ್ತೆ ಮುಖ ತೋರಿಸ್ದೆ, ಬೆನ್ಯಾಕೆ ತೋರಿಸ್ತಿದ್ದಾಳೆ ಅಂತ ಕೇಳ್ತಾಳಾಕೆ. ಆವಾಗ ಆಕೆ ನನ್ನ ಮೇಲೆ ಮುನ್ಸ್ಕೊಂಡ್ಬಿಟ್ಟಿದ್ಲು. ಅದಕ್ಕೆ. ಯಾಕೆ ಮುನ್ಸ್ಕೊಂಡಿದ್ಲು? ಒಂದು ಮಾತೇನೋ ಹೇಳಿದೆ, ಅದಕ್ಕೆ ಕೋಪ ಬಂದು ಮುಖವನ್ನು ಆ ರೀತಿ ತಿರುಗಿಸ್ಕೊಂಡ್ಬಿಟ್ಲು. ಓ ಹೌದಾ, ಅಷ್ಟು ಕೋಪ ಬರೋ ಹಾಗೆ ಏನು ಮಾತು ಹೇಳಿದ್ರಿ ನೀವು ಆಗಿದ್ರೆ? ಅದು ಅಂತ ಅಕ್ಷರ ಮುಖದ ಕಡೆ ನೇರವಾಗಿ ನೋಡ್ತಾ, ಐ ಲವ್ ಯು ಅಕ್ಷರ ಅಂತ ಹೇಳಿದೆ ಅಂತ ಪ್ರೀತಿಯಿಂದ ಹೇಳ್ತಾನೆ. ಅಕ್ಕಿ ಒಂದು ಕ್ಷಣ ಕಂಗಾಲಾಗ್ಬಿಟ್ರು. ಮೈ ಮರೆತು, ಈಗೇನಂದ್ರಿ ಸಾಹೇಬ್ರೆ ಅಂತ ಅನುಮಾನವಾಗಿ ಆತನನ್ನು ನೋಡ್ತಾಳೆ. ಅಕ್ಕಿ ನೋಟಕ್ಕೆ ನೋಟ ಮಿಲಾಯಿಸಲಾಗದೆ ಮತ್ತೆ ಫೈಲ್ ಕಡೆ ತಿರುಗಿಸಿ, ಅದೇ ಆಕೆಗೆ ಐ ಲವ್ ಯು ಅಂತ ಹೇಳಿದೆ ಅಕ್ಷರ ಅಂತಂದೆ. ಯಾಕೆ ಅಂತ ಅಂತಾನೆ. ಓ, ಆಗ ಹೇಳಿದ್ರಾ? ನನಗೆ ಯಾಕೋ ಅದು ನನ್ನ ಜೊತೆ ಹೇಳಿದಾಗ ಅನ್ನಿಸ್ತು. ಅಯ್ಯೋ ಅಕ್ಕಿ, ನಿನ್ನ ಬುದ್ಧಿ ಎಲ್ಲೋ ಹೋಗ್ತಿದೆ, ಜಾಗ್ರತೆ ಅಂತ ತನಗೆ ತಾನೇ ಅಂದ್ಕೊಂಡು, ಏನಿಲ್ಲ ಸಾಹೇಬ್ರೆ ಅಂತ ಹೇಳಿ ತಲೆ ತಗ್ಸಿ ಫೋನ್ ನೋಡೋ ಕೆಲಸದಲ್ಲಿ ಆಕೆ ನಿರತಳಾಗ್ತಾಳೆ. ನಂದು ನಗ್ತಾ ಅಕ್ಷರಾಳನ್ನೇ ನೋಡ್ತಿರ್ತಾನೆ. ಫೋನ್ನಲ್ಲಿ ಒಂದೇ ಒಂದು ಗೇಮ್ ಕೂಡ ಇಲ್ಲದೆ ಇರೋದ್ರಿಂದ ಯೂಟ್ಯೂಬನ್ನು ಆನ್ ಮಾಡಿ ರೀಲ್ಸನ್ನು ನೋಡ್ತಾ ಬ್ಯುಸಿಯಾಗಿರೋದ್ರಿಂದ ನಂದನ್ ನೋಟವನ್ನು ಆಕೆ ಗಮನಿಸೋದೇ ಇಲ್ಲ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.